ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ವಿಡಿಯೋ ಶುರು ಮಾಡ್ತಾಯಿದ್ದು ನಮ್ಮ ಹಳ್ಳಿ ಶೈಲಿಲಿ ಯಾವ ರೀತಿ ಮಜ್ಜಿಗೆಯನ್ನು ಕಡಿತಾರೆ ಅಂತ ತೋರಿಸ್ಲಿಕ್ಕೆ ಅಂತ. ಸೊ ನಾನು ಫಸ್ಟ್ ಇವತ್ತು ಮಜ್ಜಿಗೆ ಕಡಿಯೋವಂಥ ಪಾತ್ರೆಗಿನ ಫಸ್ಟ್ ಬಿಸಿಲಲ್ಲಿ ತೊಳ್ಕೊತಿದ್ದೀನಿ. ಯಾಕೆಂದರೆ ಮಜ್ಜಿಗೆ ಮೊಸರು ಕಟ್ಟಾದ್ಮೇಲೆ ಬೆಣ್ಣೆ ಎಲ್ಲ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ. ಸೊ ನಾನೀಗ ನಮ್ಮಲ್ಲಿ ಈ ರೀತಿ ಮೊಸರಿದೆ, ಸೊ ಅದನ್ನು ಫಸ್ಟ್ ಅದ್ರೊಳಗೆ ಹಾಕೋಣ. ನೋಡ್ತಾ ಇರ್ಬೋದು ನಮ್ಮಲ್ಲಿ ಮೊಸರು ಯಾವ ರೀತಿ ಆಗ್ತಾಯಿದೆ ಅಂತ. ಒಂದು ರೀತಿ ಗಟ್ಟಿ ಮೊಸರು, ಒಂದು ರೀತಿ ಕೇಕ್ ಥರ ಅಂತಂದರೂ ತಪ್ಪಾಗಲ್ಲ, ಆ ರೀತಿ ಇದೆ. ನೋಡ್ತಾ ಇರ್ಬೋದು ಪೂರ್ತಿ ಏನೋ ಒಂದು ಯಾವ ಶೇಪ್ ಕೊಯ್ತೀವೋ ಆ ಶೇಪ್ ಬಂದಿರುತ್ತೆ, ಆ ಥರ ಇದೆ ಮೊಸರು. ಒಂದೇನೋ ಬಾಕ್ಸ್ ಯಾವ ಇದೆ ಆ ಥರನೇ ಕಾಣ್ತಿದೆ ಮೊಸರು. ಸೊ ಆ ರೀತಿ ಇರುತ್ತೆ ಮೊಸರು ನಮ್ಮಲ್ಲಿ. ಸೊ ಪೂರ್ತಿ ಮೊದಲು ಮೊಸರನ್ನ ಅದರೊಳಗಡೆ ಹಾಕ್ಕೊಂಡು ಆಮೇಲೆ ನಾನು ಮಾಡ್ತಿರೋದು, ನಾವೇನು ಕಡಿತೀವಿ ಅದನ್ನೆಲ್ಲ ಪೂರ್ತಿ ಅಚ್ಚುಕಟ್ಟಾಗಿ ಮೊಸರನ್ನ ಅಷ್ಟನ್ನು ಎಲ್ಲ ಹಾಕ್ಕೊಂಡು ತೊಳ್ಕೊಂಡ್ರೆ ಕ್ಲೀನಾಗುತ್ತೆ. ಸೊ ನಾನು ಮಜ್ಜಿಗೆ ಕುಡಿಯೋದು ಈ ಒಂದು ಇದರಿಂದ. ನಾವು ನಮ್ಮ ಕಡೆ ಕಡಿ ದೊಣ್ಣೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಸೊ ಫಸ್ಟು ಒಂದು ಬಿಸಿನೀರಲ್ಲಿ ಇದನ್ನು ತೊಳ್ಕೊಂಡ್ರೆ ಬೆಣ್ಣೆ ಬಂದಮೇಲೆ ಯಾವುದೇ ಇದಕ್ಕೆ ಅಂಟ್ಕೊಳಲ್ಲ. ಸೊ ಅದನ್ನು ತೊಳೆದಾದ್ಮೇಲೆ ನಾವು ಮಜ್ಜಿಗೆ ಕಡಿಯುವಂಥ ಪಾತ್ರೆಗೆ ಹಾಕ್ಕೊಂಡು ಕಡಿಯುವಂಥ ಹಗ್ಗಗಳಿಗೆ ಹಾಕ್ಕೊಂಡು ಸೆಟ್ ಮಾಡ್ಕೊಂಡು ಕಡಿತಾ ಇರಬೇಕು. ಫಸ್ಟು ಅದು ಏನು ಗಟ್ಟಿ ಇದೋ ಮೊಸರು ಅದೆಲ್ಲ ಪೂರ್ತಿ ನೀರು ಥರ ಹಾಕಬೇಕು, ಅಲ್ಲಿವರೆಗೂ ಕಡಿಬೇಕು ಈ ಥರ. ಸರ್ ನಾನು ಕೆಲವೊಂದು ಸರ್ತಿ ಏನಿಸ್ಕೊಂಡಿದ್ದೀನಿ, ಸರ್ 200 ಟೈಮ್ಸ್ ಈ ಥರ ಎಳೆದ್ರೆ ಪೂರ್ತಿ ಮೊಸರು ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದರ ನಂತರ ನಾನು ಇವಾಗ ಹಾಕ್ತಿರೋದು ಬಿಸಿ ನೀರು. ಸೊ ಬಿಸಿ ನೀರು ಫಸ್ಟ್ ಹಾಕಬೇಕು ಈ ಮಜ್ಜಿಗೆ ಕಡಿಯೋಕೆ ಮೊದಲು. ಯಾವುದೇ ಥರ ತಣ್ಣೀರು ಹಾಕಿದ್ರೆ ಬೇಗ ಬೆಣ್ಣೆ ಬರೋಲ್ಲ. ಸೊ ಫಸ್ಟು ನಾನು ಹಾಕ್ತಿರೋದು ಬಿಸಿನೀರು. ಆ ಬಿಸಿನೀರು ಹಾಕಿದ್ಮೇಲೆ ಅದೇ ಥರ ಒಂದು 200 ಟೈಮ್ಸು ಈ ರೀತಿ ನೆಕ್ಸ್ಟು ಕಡಿಬೇಕಾಗುತ್ತೆ. ಆಗ ಪೂರ್ತಿ ಅದು ಅದಂತ ಗಟ್ಟಿ ಥರ ಏನಿತ್ತು ನೀರಾಗಿತ್ತು ಮತ್ತು ಇದೆಲ್ಲ ಜಿಡ್ಡು ಬಿಟ್ಕೊಂಡು ಶುರು ಮಾಡ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಜಿಡ್ಡು ಬಿಡ್ತಾ ಇದೆ ನಮ್ಮಲ್ಲಿ. ಸೊ ಅದಕ್ಕೆ ತಣ್ಣೀರು ಹಾಕ್ಬಿಟ್ಟು ಮತ್ತು ಅದೇ ಥರ ಒಂದು 100 ಟೈಮ್ಸ್ ಕಡಿಬೇಕಾಗುತ್ತೆ. ಪೂರ್ತಿ ಎಲ್ಲ ತೊಳ್ಕೊಂಡು 100 ಟೈಮ್ಸ್ ಅಂದರೆ ಮತ್ತು ಅದಲ್ಲದೆ ಎಲ್ಲ ಥರದ್ದು ಏನು ಬಿಸಿನೀರು ಹಾಕಿದಾಗ ಏನು ಜಿಡ್ಡಿತ್ತು ಅದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಆಲ್ಮೋಸ್ಟು ಒಂದು 2-3 ಸಲ ತಣ್ಣೀರು ಹಾಕಬೇಕು. ಸೊ ಬಿಸಿನೀರು ಹಾಕಿದ್ಮೇಲೆ ಮತ್ತೆ ಒಂದು 2-3 ಸಲ ತಣ್ಣೀರು ಹಾಕಿದ್ರೆ ನಮ್ಮ ಬೆಣ್ಣೆ ಆಲ್ಮೋಸ್ಟ್ ಬರೋಕ್ಕೆ ಶುರು ಮಾಡ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಒಂದು ರೀತಿ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಸೊ ಅದೇ ಬೆಣ್ಣೆ ಈಗೆಲ್ಲ ಪೂರ್ತಿ ಜಿಡ್ಡು ಕಟ್ಕೊಳ್ತಾ ಬರುತ್ತೆ. ನೆಕ್ಸ್ಟು ಇದೇ ಥರ ಒಂದು 100 ಟೈಮ್ಸ್ ಕಳೆದ್ರೆ ಮತ್ತು ಪೂರ್ತಿ ನಮ್ಮ ಬೆಣ್ಣೆ ಗಟ್ಟಿ ಶೇಪಲ್ಲಿ ಗಟ್ಟಿ ಆಗ್ತಾ ಬರುತ್ತೆ. ಅಂದರೆ ಕೈಲಿ ಮುಟ್ಟುವಂಥದ್ದು ಬರುತ್ತೆ, ಲಿಕ್ವಿಡ್ ಇದ್ದಿತ್ತು. ಸೊ ಈ ರೀತಿ ಮತ್ತೆ ಒಂದು 100 ಟೈಮ್ಸ್ ಕಡಿತಾ ಆಲ್ಮೋಸ್ಟ್ ನಮ್ಮ ಬೆಣ್ಣೆ ಬಂದಿದೆ ಅಂತಲೇ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬೇಗನೆ ಬೇಗ ಕಡಿತೀವಿ ಅಂತ. ಮಜ್ಜಿಗೆ ಬಿಸಿ ಬೆಣ್ಣೆ ಬೇಗ ಆಗ್ತಾಯಿಲ್ಲ ನಮ್ಮ ಕಡೆ ಈ ಥರ ಹೇಳ್ತೀವಿ. ಬಿಸಿ ಇದ್ದಾಗಲೇ ಬೆಣ್ಣೆ ತೆಗೆದು ಚೆನ್ನಾಗಿ ಬರುತ್ತೆ. ಯಾಕೆ ಉಳ್ಕೊಂಡಿರ. ಸೊ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಉಳ್ತಾ ಇರ್ಬೋದು. ಸೊ ಅದು ಬೆಣ್ಣೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ತೆಗೆದುಬಿಟ್ಟು ಅದನ್ನು ನೋಡಿರಿ ಅಂಟ್ಕೊಂಡಿದೆ ಕಡಿಯುವಂಥ ದೊಣ್ಣೆಗೆ. ಸೊ ಅದು ಈ ಥರ ಮೊದಲೇ ನಾನು ಬಿಸಿನೀರು ಹಾಕಿದ ಕಾರಣ ಅದೇನೋ ಅಂಟ್ಕೊಳ್ಳಿ ಹಾಗೆ ಹಾಕಿದ ತಕ್ಷಣ ಎಲ್ಲವೂ ಕೆಳಗಡೆ ಬೀಳ್ತು. ಇಲ್ಲಾಂದರೆ ತುಂಬ ಅಂಟ್ಕೊಂಡ್ಬಿಟ್ಟು ತೊಳೆಯೋಕ್ಕೂ ಬರದೆ ಪೂರ್ತಿ ಜಿಡ್ಡಾಗಿ ಹೋಗ್ಬಿಡುತ್ತೆ. ಸೊ ಬೆಣ್ಣೆನೂ ವೇಸ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಈಗ ಅದನ್ನು ತೆಗಿಯೋದಕ್ಕೆ ನೋಡ್ತಾರೆ ಕೈಗೆ ಅಂಟ್ಕೊಳುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಈ ಥರ ತೆಗೆಯೋಕ್ಕೆ ಬರುತ್ತೆ. ನೋಡ್ತಾ ಇರ್ಬೋದು 10 ನಿಮಿಷಕ್ಕೆ ಪ್ಯೂರ್ ಯಾವುದೇ ರೀತಿ ಕಲ್ದಿರೋಂಥ ಹಳ್ಳಿ ಶೈಲಿ ನಾಟಿ ಬೆಣ್ಣೆ ನಿಮ್ಮ ಕಣ್ಣಿಂದ ಈಗ ಕಾಣ್ತಾ ಇದೆ. ಯಾವುದೇ ರೀತಿ ಕೆಮಿಕಲ್ ಹಾಕ್ತಿಲ್ಲ, ಏನು ಬಳಸ್ತಿಲ್ಲ ಅಂತ ಹಳ್ಳಿಯ ಶೈಲಿಯಲ್ಲಿ ಕಟ್ಟಿರುವಂಥ ಮಜ್ಜಿಗೆನ. ಸೊ ಬೆಣ್ಣೆ ಒಂದು ಅರ್ಧ kg ಬಂದಿದೆ ಕಡ್ದಿರೋದ್ರಲ್ಲಿ. ಸೊ ನಾನು ಇವತ್ತು ಬೆಣ್ಣೆ ಮತ್ತು ಕಡ್ಮೇಲೆ ಮನೆ ಡ್ಯೂಟಿಯಿಂದ ಬಂದು ಉಕ್ಕೆ ಹೊಡಿಬೇಕಂತಿದ್ರು. ಸೊ ಅದಕ್ಕೇನು ಹೆಲ್ಪ್ ಕೇಳಿದ್ರು. ಸೊ ಇದೇ ಹೆಲ್ಪ್ ಮಾಡ್ತಾಯಿದ್ದೀನಿ. ಅಂದರೆ ಕಲ್ಟಿವೇಟ್ರಿಂದ 5 ಶಿಫ್ಟ್ ಮಾಡೋದಕ್ಕೋಸ್ಕರ ಕುಳಗಳನ್ನೆಲ್ಲ ತೆಗಿಬೇಕಿತ್ತು. ಸೊ ಕುಳ ಅಲ್ಲ, ದಟ್ ಮೀನ್ಸ್ ಏನು ನಟ್ಸ್ಕೊಳ್ತಾ ಅವನ್ನೆಲ್ಲ ತೆಗಿಬೇಕಿತ್ತು. ಸೊ ಅದು ತೆಗೆದು ಹಾಕೋದಕ್ಕೆ ಒಬ್ಬರೇ ಆದರೆ ತುಂಬ ರಿಸ್ಕ್ ಆಗುತ್ತೆ. ಸೊ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಯಾರೋ ಒಬ್ರು ಹಾಕ್ಕೊಟ್ರೆ ಬೇಗನೆ ಆಗುತ್ತೆ. ಸೊ ಆ ಕೆಲಸ ನನಗೆ ಹೇಳಿದ್ರು ನಾನು ಮಾಡ್ಕೊಡ್ತಾ
ಇದ್ದೆ. ಸೊ ಬೇಗನೆ ಆಯಿತು. ನಾನು ಎಲ್ಲಿಗೋ ಹೊರಟಿದ್ದೆ, ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ತೋರಿಸ್ತೀನಿ. ಸೊ ನಮ್ಮ ಟ್ಯಾಕ್ಟರ್ ಎಲ್ಲೋ ಉಕ್ಕೆ ಹೊಡೆಯೋಕ್ಕೆ ಅಂತ ಹೊರಡ್ತು. ಸೊ ಅವ್ರನ್ನ ಕಳಿಸಿ ನಾನು ಹೊರಟಿದ್ದೆ ಈ ಸೈಡ್ ದಾರಿಲಿ. ಯಾಕೆ ಅಂತಂದರೆ ಇಲ್ಲಿ ಹುಣ್ಸೆಹಣ್ಣು ಬಡಿತಾಯಿದ್ರು. ಸೊ ನಾನು ಕೂಡ ಹುಣ್ಸೆಹಣ್ಣು ಆಯಲಿಕ್ಕೆ ಅಂತ ಹೊರಟೆ. ಯಾಕೆ ಅಂದರೆ ನಾನು ಸ್ವಲ್ಪ ಹುಣ್ಸೆಹಣ್ಣು ಮರ ಮಾರಿಬಿಟ್ಟಿದ್ವು. ಬಟ್ ಇವತ್ತು ಅವರು ಬಡಿಯೋಕ್ಕೆ ಅಂತ ಬಂದರು. ಒಂದು ಸ್ವಲ್ಪ ನಮಗೂ 1-2 ಮಂಕ್ರಿ ಕೊಡ್ತೀವಿ ಅಂತಂದರು. ಅವರೇ ಕೊಡ್ತಾರೆ ಫ್ರೆಂಡ್ಸ್. ಆದರೆ ಅವ್ರು ಕೊಡೋದು ಯಾವ ರೀತಿ ಇರ್ತದೆ ಅಂದರೆ ಅದು ಅವರಿಗೆ ಹುಣ್ಸೆಹಣ್ಣು ಕೆಚ್ಚ ಅಂತ ಮೂಡೆ ಹೊರಟೋಗ್ಬಿಡ್ಬೇಕು, ಆ ರೀತಿ ಇದ್ರೆ ಅದು ಕೊಡ್ತಾರೆ. ಸೊ ಅದಕ್ಕಂತ ನಾನೇ ಹುಣ್ಸೆಹಣ್ಣು ಹಾಯ್ಕೊಂಬರೋಣ ನೋಡೋಣ ಅಂತ ಹೊರಟಿದ್ದೆ. ನೋಡೋಣ ಬನ್ನಿ ಹೆಂಗೆ ಆಯ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಹುಣ್ಸೆಹಣ್ಣಲ್ಲಿ ಕೆಳಗಡೆ ಬಿದ್ದೆ, ಒಂದಿಬ್ಬರು ಅಲ್ಲಿ ಮೇಲ್ಗಡೆ ಬಡಿತಾಯಿದ್ರು. ಹುಣ್ಸೆಹಣ್ಣು ಹಾಯ್ತಿದ್ರು ಆಂಟಿ ಅಂತ ಅಂಕಲ್ ಎಲ್ಲ, ಒಂದಿಬ್ಬರು 3 ಜನ ಹಾಯ್ತಾಯಿದ್ರು. ಸೊ ನಾನು ಹೋಗಿ ಜಾಯ್ನ್ ಆದೆ. ನನಗೊಂದು 30 ಬೇಕಂತ ಹೇಳಿ ಹಾಯ್ಕೊತಾ ಇದ್ದೆ. ಸೊ ನಾನು ಜನ ನೋಡ್ಕೊಂಡು ಆಯ್ತಿದ್ದೆ. ಆದ್ರೂ ಬಂದ್ಬಿಟ್ಟು ಒಂದು ಅರ್ಧ ಆಯ್ದೆ ಅಲ್ಲಿ ಆಲ್ಮೋಸ್ಟ್. ಅವಾಗ ಅವರು ಕೂಡ ಅವ್ರು ಅದರದ್ದೆಲ್ಲ ಒಂದಷ್ಟು ಹಾಕಿದ್ರು. ಸೊ ನನ್ನ ಬೇಗ ನನ್ನ 30 ತುಂಬಿತು. ಸೊ ನಾನು ಅಲ್ಲಿಂದ ಜೂಟ್. ಸೊ ನಾವು ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನಮ್ಮಲ್ಲಿ ಸಂತೆಯಿಂದ ನಮ್ಮದಷ್ಟು ಐಟಮ್ ತಂದಿದ್ರು. ನನಗೆ ಇನ್ನು ಗ್ರೋಸರೀಸ್ ಇರಲಿಲ್ಲ. ಸೊ ಗ್ರೋಸರೀಸ್ ತಗೊಂಡು ತರಕಾರಿ ಮತ್ತು ಈರುಳ್ಳಿನೆಲ್ಲ ತಗೊಂಡಿದ್ರು. ಸೊ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ತರಕಾರಿ ಎಲ್ಲ ತಂದಿದ್ರು ಹೇಳಿದ್ದೆ. ಸೊ ಇವತ್ತು ಶನಿವಾರ ಸಂತೆ ಆದ ಕಾರಣ ನಮ್ಮೂರಲ್ಲಿ ಇವತ್ತು ಅಂದಿನಕೆರೆಯಲ್ಲಿ ಶನಿವಾರ ಸಂತೆ ಇರುತ್ತೆ. ಸೊ ಹಳೆ ಎಲ್ಲ ತರಕಾರಿನೆಲ್ಲ ಬೇರೆ ಕಡೆ ಇಟ್ಟು ಹೊಸ ತರಕಾರಿ ಇಡಬೇಕಿತ್ತು. ಸೊ ಆಮೇಲೆ ಇಟ್ಕೊಳ್ಳುವ ಅಂತ ಸುಮ್ಮನೆ ಆದೆ. ಏಕೆಂದರೆ ಈ ಕಡೆ ಅಡುಗೆ ಆಗ್ತಾಯಿತ್ತು. ಸೊ ಅಡುಗೆನೂ ಮಾಡ್ತಾಯಿದ್ದೆ. ಮತ್ತು ಸಂತೆಯಲ್ಲಿ ಇವತ್ತು ಪುರಿ ಖಾರ ನಮ್ಮಲ್ಲಿ ಸ್ಪೆಷಲ್ಲು. ಸೊ ನಮ್ಮೂರಲ್ಲೇ ಸ್ಪೆಷಲ್ಲು. ಸೊ ನಮ್ಮಲ್ಲಿ ಪುರಿ ಖಾರ ತಂದಿದ್ರು. ನಮ್ಮಮ್ಮ ನಮ್ಮನೆಯಲ್ಲಿ ತಿಂದಿದ್ದಾಳೆ. ನಂದೊಂದು ಬಾಕಿ ಇತ್ತು. ಸೊ ನಾನು ಕೂತ್ಕೊಂಡು ಈಗ ಬ್ಯಾಟಿಂಗ್ ಮಾಡಿ, ಸೊ ನನ್ನ ಮಗಳು ಅಷ್ಟೊತ್ತಿಗೆ ಅವ್ರ ಅಪ್ಪ ಜೊತೆ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಏನಪ್ಪ ನನ್ನ ಮಗಳು ಚೆನ್ನಾಗೇ ತೋರಿಸ್ತಾ ಇದ್ಲು. ಇದಂತೆ ಅವಳು ಹೊಸ ಸ್ಟೆಪ್ಸು ನೋಡಿ. ಯಾರಾದ್ರು ಕಲ್ತ್ಕೊಂಡು ಹೋಗಿದ್ರೆ ಕಲ್ತ್ಕೋಬೋದು, ನನ್ನ ಮಗಳು ಹೇಳ್ಕೊಡ್ತಾಳಂತೆ. ಸೊ ಈ ರೀತಿ ಡ್ಯಾನ್ಸ್ ಅವಳದೇ ಆರ್ಟ್ ಶೈಲಿಲಿ ತೋರಿಸ್ತಾ ಇಲ್ಲ ನಮಗೆ. ಅದು ಇಲ್ಲ ಅಂತಿದ್ಲು, ಬಾಯ್ ಮಾಡ್ತಿದ್ಲು, ಡ್ಯಾನ್ಸ್ ಮಾಡ್ತಿದ್ಲು, ಅವಳಿಗೆ ಗೊತ್ತು. ಏನೋ ಅದಕ್ಕೆ ಡ್ಯಾನ್ಸಿಗೆ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ನಮ್ಮದು ಊಟ ಆಗೋಕ್ಕೆ ಶುರುವಾಯಿತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮಲ್ಲಿ ಇದ್ದಿದ್ದಾರೆ ಎಲ್ಲರೂ ಒಂದೇ ಸಲ ಕೂತ್ಕೊಂಡು ಊಟ ಮಾಡ್ತೀವಿ. ಇವತ್ತು ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಮೊಟ್ಟೆ ಸಾಂಬಾರು, ಅನ್ನ, ಮುದ್ದೆ ಇವತ್ತು ಬ್ಯಾಟಿಂಗ್ ಮಾಡುವ ಅಂತ ಕೂತ್ಕೊಂಡಿದ್ವಿ. ಸೊ ಎಲ್ಲ ಊಟ ಮಾಡ್ತಿದ್ದು ನೋಡ್ತಾ ಇರ್ಬೋದು. ನಮ್ಮಲ್ಲಿ ಇದ್ದಿದ್ದಾರೆ ಎಲ್ಲರೂ ಒಟ್ಟಿಗೆ ಒಂದೇ ಸಲ ಊಟ ಮಾಡ್ತೀವಿ. ಎಲ್ಲರೂ ಒಂದೇ ಸಲ ಕೂತ್ಕೊಂಡು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು ನಮ್ಮಲ್ಲಿ ಅಭ್ಯಾಸ. ಸೊ ಊಟ ಶುರುವಾಯಿತು. ನಮ್ಮ ಮಗಳು ಇವತ್ತು ಅವ್ರ ಅಪ್ಪಾಜಿ ಹತ್ರ ಕೂತ್ಕೊಂಡು ಊಟ ಮಾಡ್ತಿದ್ಲು. ನಮ್ಮ ಅಪ್ಪಾಜಿ ಹತ್ರ ಕೂತ್ಕೊಂಡು ಡೈಲಿ ಊಟ ಮಾಡ್ತಿದ್ಲು. ಈ ಕಡೆ ಶಿಫ್ಟ್ ಆಗಿದ್ಲು. ಸೊ ನಮ್ಮದು ಊಟ ಹತ್ರ ಆಗೋಕ್ಕೆ ಬಂತು. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.